ವೆಲ್ಕಮ್ ಟು ಅರುಣೋದಯ ಚಾನೆಲ್. ಸಾಯಿ ಸುತೆ ಅವರ ಹೃದಯ ರಾಗ ಭಾಗ 14ಕ್ಕೆ ಸ್ವಾಗತ ಸುಸ್ವಾಗತ. ಇದು ಆ್ಯಕ್ಚುಲಿ ಮುಂಚೆ ಅರ್ಧ ಓದಿದ್ದೆ, ನನ್ನದು ಯೂಟ್ಯೂಬ್ ಚಾನಲಲ್ಲಿದೆ, ನೋಡಿ ಕೇಳಬೇಕು ಅಂದವ್ರು ಕೇಳಿ ಅದನ್ನು. ಅದು ಮುಂದುವರೆದ ಭಾಗ. ಇದು ನಿಲ್ಲಿಸ್ಬಿಟ್ಟಿದೆ ಕಾರಣಾಂತರದಿಂದ. ಈಗ ಮುಂದೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮುಂದುವರ್ಸೋಣ. ಹೃದಯ ರಾಗ, ಸಾಯಿ ಸುತೆ ಅವರ ಹೃದಯ ರಾಗ ಭಾಗ 14. ಮನೆ ಹತ್ತಿರ ಬರುವವರೆಗೂ ಯಾರೂ ಮಾತನಾಡಲಿಲ್ಲ. ಕಾರು ನಿಂತ ಕೂಡಲೇ ಕಣ್ಮಣಿ ಇಳಿದಳು. ಆದರೆ ಚಂದ್ರಮೋಹನ್ ಇಳಿಯಲೇ ಇಲ್ಲ. ಕಣ್ಮಣಿ, ನಾನು ಕ್ಲಬ್ಗೆ ಹೋಗಿ ಬರ್ತೀನಿ ಅಂತ ಅಮ್ಮನಿಗೆ ಹೇಳಿಬಿಡು ಎಂದವರೇ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಬಿಟ್ಟ. ಕಣ್ಮಣಿ ವಿಷಯ ತಿಳಿಸಿದಾಗ ಸುಭದ್ರಮ್ಮ ತಲೆಯ ಮೇಲೆ ಕೈ ಹೊತ್ತು ಕೂತರು. ಮಗ ಕೆಲಸಕ್ಕೆ ಸೇರಿದ ಮೇಲೆ ಮನೆಯಲ್ಲಿ ಉಳಿಯುತ್ತಿದ್ದೇ ಅಪರೂಪವಾಗಿತ್ತು. ಒಂದೊಂದು ದಿನ ರಾತ್ರಿ ಡ್ಯೂಟಿ ಎಂದು ಹೇಳಿ ಆಸ್ಪತ್ರೆಯಲ್ಲೇ ಉಳಿಯತೊಡಗಿದ. ಚಂದ್ರಮೋಹನ್ ಎಂದೋ ಕ್ಲಬ್ಬಿಗೆ ಹೋಗುತ್ತಿದ್ದ. ಕೆಲವು ಸಲ ಸಂಜೆ ಡ್ಯೂಟಿ ಮುಗಿದ ಕೂಡಲೇ ಗೆಳೆಯ ಡಾಕ್ಟರ್ಗಳು ಬಲವಂತವಾಗಿ ಎಳೆದುಕೊಂಡು ಹೋಗುತ್ತಿದ್ದರು. ಇಂದು ಯಾರ ಬಲವಂತವೂ ಇಲ್ಲದೆ ತಾನೇ ಹೋಗಿದ್ದ. ಹಲೋ ಚಂದ್ರಮೋಹನ್, ಬನ್ನಿ ಬನ್ನಿ, ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದ್ದೆ? ಇದೇನು ಇದ್ದಕ್ಕಿದ್ದ ಹಾಗೆ ಕ್ಲಬ್ ಕಡೆ ಬಂದುಬಿಟ್ಟಿದ್ದೀರಾ ಎಂದರು ಡಾಕ್ಟರ್ ಸಂಜೀವ್. ಬೇಜಾರಾಯಿತು, ಬಂದೆ, ಸಮಯವೇ ಸಿಗೋಲ್ಲಪ್ಪ, ಬರೋಣ ಅಂದರೆ ಡಾಕ್ಟರ್ ಸಂಜೀವ್ ಅವನ ಮಾತಿಗೆ ದಕ್ಕು ಬಿಟ್ಟ. ಎಂದು ಯಾರು ಕ್ಲಬ್ಬಿಗೆ ತಪ್ಪಿಸಿಕೊಂಡರೂ ಸರಿ, ಅವನು ಮಾತ್ರ ತಪ್ಪಿಸಿಕೊಳ್ಳಲಾರ. ಅವನಿಗೆ ಅಷ್ಟು ಒಲವಿತ್ತು ಕ್ಲಬ್ಬಿನ ಮೇಲೆ. 9 ಗಂಟೆಯವರೆಗೂ ಅದು ಇದು ಮಾತನಾಡುತ್ತಾ ಕುಳಿತಿದ್ದ ಚಂದ್ರಮೋಹನ್ ಮನೆಗೆ ಹೊರಡಲು ಎದ್ದ. ಡಾಕ್ಟರ್ ಸಂಜೀವ್ ಅವನನ್ನು ಹಿಂಬಾಲಿಸಿದ. ಚಂದ್ರಮೋಹನ್ ಅಷ್ಟು ಅನುಕೂಲ ಸ್ಥಿತಿಯಲ್ಲಿ ಇರಲಿಲ್ಲ. ಅವರ ತಂದೆ ಸಾಲ ಮಾಡಿ ಅವರನ್ನು ಡಾಕ್ಟರ್ ಮಾಡಿದ್ದ. ಅವರಿಗೆ ಹೆಚ್ಚಿನ ಜವಾಬ್ದಾರಿಯೂ ಇತ್ತು. ಬರ್ತೀರಾ ಸಂಜೀವ್, ನಿಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಎಂದ. ಕಾರಿನ ಬಾಗಿಲು ತೆರೆಯುತ್ತಾ ಚಂದ್ರಮೋಹನ್. ಸದ್ಯ ಬಸ್ಗೆ ಕಾಯೋದು ತಪ್ಪಿತು ಎಂದು ಸಂಜೀವ್ ಕಾರಿನೊಳಕ್ಕೆ ನುಸುಳಿದ. ಚಂದ್ರಮೋಹನ್, ಹೇಗೋ ನಾಳೆ ಭಾನುವಾರ ಸಂಜೆ ನಮ್ಮನೆಗೆ ಟೀಗೆ ಬನ್ನಿ ಎಂದ ಸಂಜೀವ್. ಅವನು ಕರೆಯನ್ನು ನಿರಾಕರಿಸಲು ಚಂದ್ರಮೋಹನ್. ಹಿಂದೆ ಅವನು 2 ಸಲ ಕರೆದಾಗ ಏನೋ ಹೇಳಿ ತಪ್ಪಿಸಿಕೊಂಡಿದ್ದ. ಈಗಲೂ ನಿರಾಕರಿಸುವುದು ಸರಿಯಲ್ಲ ಎಂದು. ಆಯಿತು, ಬರ್ತೀನಿ ಅಂತ ಎಂದ. ಬೈ ಆಲ್ ಮೀನ್ಸ್ ಬರ್ತೀನಿ ಎಂದ. ಖಂಡಿತವಾಗಿ ಬರಬೇಕು, ನಾನು ನಿಮಗಾಗಿ ಕಾಯ್ತಾ ಇರ್ತೀನಿ ಅಂದ. ಬರ್ತೀನಿ, ಖಂಡಿತವಾಗಿ ಬರ್ತೀನಿ ಎಂದ. ಡಾಕ್ಟರ್ ಸಂಜೀವನನ್ನು ಅವನ ಮನೆಯ ಮುಂದೆ ಇಳಿಸಿ ಮನೆಯ ಕಡೆ ತಿರುಗಿಸಿದ. ಸಂಜೀವನನ್ನು ಮನೆಯನ್ನು ನೋಡಿದ ಕೂಡಲೇ ಊಹಿಸಿಕೊಂಡ, ಅವನು ಅಷ್ಟೇನು ಅನುಕೂಲ ಸ್ಥಿತಿಯಲ್ಲಿಲ್ಲವಲ್ಲ ಅಂತ. ತನಗಾದರೂ ಅಪ್ಪ ದುಡಿದಿಟ್ಟ ಗಂಟು ಇತ್ತು ಮತ್ತು ತಾನು ಕ್ಲಿನಿಕಲ್ಲಿ ಸಂಪಾದಿಸಿದೆ. ಯಾವ ಜವಾಬ್ದಾರಿಗಳೂ ಇರಲಿಲ್ಲ. ಕಡೆಗೆ ಹೆಂಡತಿ ಮಗುವನ್ನು ಸಾಕುವ ಜವಾಬ್ದಾರಿನೂ ಇಲ್ಲ. ಬೇರೆಲ್ಲರೂ ಆಗಿರಲು ಸಾಧ್ಯವೇ? ಅವನಿಂದ ಭಾರವಾದ ನಿಟ್ಟುಸಿರು ಹೊರಬಿತ್ತು. ಆಸ್ಪತ್ರೆಯಲ್ಲಿ ಎಳೆ ಮಗುವನ್ನು ಕಂಡರೆ ತನ್ನ ಮಗುವನ್ನು ನೋಡಲು ಅವನ ಹೃದಯ ಹಂಬಲಿಸುತ್ತಿತ್ತು. ಮಗು ಪ್ರಭಾ ಆಗಿದ್ದರೆ ಚೆನ್ನಾಗಿರುತ್ತೆ, ಆದರೆ ಪ್ರಭಾ ನಿಮ್ಮ ರೂಪ ಹೊತ್ತು ಮಗುನೇ ಬೇಕು ಅಂತ ಅನ್ನುತ್ತಿದ್ದಳು. ಅವಳ ಮಾತೇ ನಿಜವಾಗಿದ್ದರೆ ಅವನ ಮುಖದ ಮೇಲೆ ಮಂದಹಾಸ ಮೆನಗಿತು. ಆದರೆ ಮುಖ ಕಪ್ಪಿಟ್ಟಿತ್ತು. ಮನೆಗೆ ಬಂದವನೇ ಬಟ್ಟೆ ಬದಲಾಯಿಸಿ ತಟ್ಟೆ ಮುಂದೆ ಕುಳಿತ. ತಾಯಿ ಬಡಿಸಿದನ್ನು ಮಾತನಾಡದೆ ಊಟ ಮಾಡಿ ಎದ್ದ. ಅವನಿಗೆ ಶಾರದೆಯ ಬಗ್ಗೆ ವಿಚಾರಿಸಬೇಕೆನಿಸುವ ವಿಷಯವೇ ಮರೆತು ಹೋಗಿತ್ತು. ಶಾರದೆಗೆ 2 ತಿಂಗಳಾಗಿತ್ತು. ಅಬಾರ್ಷನ್ ಆಗಿ ಹೋಯಿತು ಎಂದರು. ಮಾತ್ರೆಗಳನ್ನು ನುಂಗುತ್ತಿದ್ದಳು. ಪಾತ್ರೆಯನ್ನು ಪಕ್ಕಕ್ಕೆ ಇಡುತ್ತಾ, ಹೌದಾ? ವಿಷಯ ತಿಳಿದ ಕೂಡಲೇ ಲೇಡಿ ಡಾಕ್ಟರ್ ಹತ್ತಿರ ಪರೀಕ್ಷೆ ಮಾಡಿಸಬೇಕಾಗಿತ್ತು ಎಂದು ಯಾವುದೋ ಜ್ಞಾನದಲ್ಲಿ. ಮಗನಿಗೆ ಆ ವಿಷಯದಲ್ಲಿ ಆಸಕ್ತಿ ಇಲ್ಲವೆಂದು ಅರಿತ ಸುಭದ್ರಮ್ಮ ಸುಮ್ಮನಾದರು. ಚಂದ್ರಮೋಹನ್ ಬಂದು ಕಾಂಪೌಂಡ್ನಲ್ಲಿ ನಿಂತ. ನಿರ್ಮಲವಾದ ಆಕಾಶದತ್ತ ನೋಡುತ್ತಾ ಯೋಚಿಸಿದ. ಈಗ ಪ್ರಭಾ ಏಕಾಂಗಿ, ನನ್ನಂಥ ಗಂಡನಿಂದ ವಂಚಿಸಲ್ಪಟ್ಟವಳು. ಅವಳ ಜೀವನವನ್ನು ಹೇಗೆ ಎದುರಿಸಬೇಕು? ಅವಳು ಎಲ್ಲ ಸುಖಾಪೇಕ್ಷೆಗಳನ್ನು ಮೂಲೆಗೆ ಒತ್ತರಿಸಿ ವಿರಾಗಿನಂತೆ ಏಕೆ ಬಾಳಬೇಕು? ಕಾಲ ಬದಲಾಯಿಸಿದೆ. ಅವಳಿಗೆ ಮರುಮದುವೆಯಾಗುವ ಅವಕಾಶವಿದೆ. ಆದರೆ ಮಗು ಅವನ ತಲೆ ಸಿಡಿಯುವಂತಾಯಿತು. ಅವಳಂತಹ ಸುಂದರ ಯುವತಿ ಒಂಟಿಯಾಗಿ ಬಾಳಲು ಸಾಧ್ಯವೇ? ತನ್ನ ಜೊತೆ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಸುಂದರ ಹುಡುಗಿಯ ಶಾಂತಿಯ ಮುಂದೆ ಹಲ್ಲು ಕಿರಿಯುತ್ತಾ ಗೋಳಾಡಿಸುತ್ತಿದ್ದು ಅವನಿಗೆ ಜ್ಞಾಪಕ ಬಂದಿತು. ವಿದ್ಯಾವಂತರಾದರೂ ಇದೊಂದು ಹೀನ ಸಂಸ್ಕೃತಿ. ಪ್ರಭಾ ಎಂದು ಅವನ ಹೃದಯ ಮಿಡಿಯಿತು. ಪ್ರತಿ ಭಾನುವಾರ ಸಂಜೆಗೆ ಸುಭದ್ರಮ್ಮ ಮಗನಿಗೆ ಇಷ್ಟವಾದ ತಿಂಡಿಯನ್ನು ಮಾಡುತ್ತಿದ್ದರು. ಇಂದು ಅದನ್ನು ಜ್ಞಾಪಿಸಿಕೊಂಡು ಚಂದ್ರಮೋಹನ್ ತಾಯಿಗೆ ಹೇಳಿದ. ಅಮ್ಮ, ನಾನೊಬ್ಬ ಸ್ನೇಹಿತ ಇವತ್ತು ಟೀಗೆ ಕರೆದಿದ್ದಾನೆ, ನಾನು ಅಲ್ಲಿಗೆ ಹೋಗ್ತೀನಿ, ನನಗಾಗಿ ಏನೂ ಮಾಡಬೇಡ, ನೀವು ಏನಾದರೂ ಮಾಡಿಕೊಳ್ಳಿ. ಈ ನಡುವೆ ಮಗನ ಮಾತಿಗೆ ಎದುರು ಹೇಳುವುದನ್ನು ಬಿಟ್ಟಿದ್ದರು ಸುಭದ್ರಮ್ಮ. ಆದ್ದರಿಂದ ಅವನಿಗೆ ಎಷ್ಟೋ ಮನಃಶಾಂತಿ ಸಿಕ್ಕಿತ್ತು. ಕಣ್ಮಣಿ ಸುಂದರವಾಗಿ ಅಲಂಕರಿಸಿಕೊಂಡು ಬಂದು ಕುಳಿತಳು ಅವನ ಮುಂದೆ. ಸ್ವಾರ್ಥವನ್ನೇ ಅರಿಯದ ಚಂದ್ರಮೋಹನ್ ಅವನ ಸುಲಭವಾಗಿ ಕಣ್ಮಣಿಯನ್ನು ವಶಕ್ಕೆ ತೆಗೆದುಕೊಂಡು ಸುಖಿಸಬಹುದಿತ್ತು. ಆದರೆ ಅವರಮ್ಮನ ಪೂರ್ಣ ಸಹಕಾರವಿತ್ತು. ಆದರೆ ಅವನ ಮನ ಅಂಥ ಸುಖಕ್ಕೆ ಆಸೆ ಪಡುತ್ತಿರಲಿಲ್ಲ. ಅವರ ಕಲ್ಪನೆಯೇ ಸಹ ಅವನಲ್ಲೂ ಇಂದೂ ಮೂಡಿರಲಿಲ್ಲ. ಫಿಸಿಯಾಲಜಿ ಪುಸ್ತಕ ಹಿಡಿದು ಕುಳಿತಿದ್ದ ಅವನು ಕೆತ್ತೆತ್ತಿ ಕಣ್ಮಣಿಯ ಕಡೆ ನೋಡಲೇ ಇಲ್ಲ.
ಅವನು ತನ್ನ ಓದಿನಲ್ಲಿ ಸಂಪೂರ್ಣ ಮಗ್ನನಾಗಿದ್ದ. ಭಾವ ಎಂದಳು ಕಣ್ಮಣಿ. ಪುಸ್ತಕದಿಂದ ಕಣ್ಣುಗಳನ್ನು ಕೀಳಲಾರದೆ ಕತ್ತೆತ್ತಿ ಏನು ಎನ್ನುವಂತೆ ನೋಡಿದ. ಅವನ ಕಣ್ಣುಗಳಿಗೆ ಕಣ್ಮಣಿ ಅಲಂಕಾರವನ್ನಾಗಲಿ ಆನಂದವಾಗಲಿ ಗುರುತಿಸುವ ಶಕ್ತಿ ಇರಲಿಲ್ಲ. ಭಾವ, ನೀವು ಇವತ್ತು ಸಿತಾರ್ ಬಾರಿಸಿ, ನಾನು ಎಷ್ಟೋ ದಿನಗಳಿಂದ ಕೇಳಬೇಕು ಅಂತ ಇದ್ದೀನಿ ಎಂದಳು ಮಗುವಿನಂತೆ. ಇಲ್ಲ, ನನಗೆ ಅದರ ಅಭ್ಯಾಸ ತಪ್ಪಿ ಹೋಗಿದೆ ಎಂದು ಪುಸ್ತಕವನ್ನು ಪಕ್ಕಕ್ಕಿಟ್ಟು ಆಕಳಿಸುತ್ತಾ ಕಣ್ಮಣಿ ಎವೆಯಕ್ಕಾಗಿ ನೋಡಿದಳು. ಈ ದಷ್ಟಪುಷ್ಟ ಯವನಭರಿತ ಮೈ ಚೆಲುವನ್ನು ಅದರಲ್ಲಿ ಹುದುಗಿ ಬಿಡುವ ಆಸೆ ಅವಳದು. ಅದಕ್ಕೆ ಚಂದ್ರಮೋಹನ್ ಹಿಡಿತಪೂರ್ಣ ನಡತೆಯೇ ಕಾರಣ. ಕಣ್ಮಣಿ, ಹೇಗೋ ಇಲ್ಲಿಯೇ ಇದ್ದೀಯಾ, ಕಾಲೇಜಿಗಾದರೆ ಸೇರ್ಕೋ, ನಿನಗೂ ವೇಳೆ ಕಳೆಯೋದು ಕಷ್ಟವಾಗುವುದಿಲ್ಲ ಎಂದು ಸಲಹೆ ಕೊಟ್ಟ. ಅವನು ಇದೇ ಸಲಹೆಯನ್ನು ಎಷ್ಟೋ ಸಲ ಕೊಟ್ಟಿದ್ದ. ಕಣ್ಮಣಿಗೆ ಓದುವುದು ಬೇಕಾಗಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಆಡಂಬರಕ್ಕಾದರೂ ಕಾಲೇಜಿಗೆ ಹೋಗಲೇ ಎಂದು ಯೋಚಿಸುತ್ತಿದ್ದಳು. ಆದರೆ ತಾನು ಮೈಬಗೆಸಿ ಓದಬಲ್ಲೆ ಎನ್ನುವ ನಂಬಿಕೆ ಅವಳಿಗಿರಲಿಲ್ಲ. ಬಸ್ ಸ್ಟಾಪ್ ರೋಡುಗಳಲ್ಲಿ ಜಾಲಿಯಾಗಿ ಹರಟೆ ಹೊಡೆಯುತ್ತಾ ಹೋಗುತ್ತಿದ್ದ ಕಾಲೇಜ್ ಲಲನೆಯನ್ನು ಕಂಡಾಗ ಇದು ಏನಾದರಾಗಲಿ PUCಗೆ ಸೇರಿ ಬಿಡಬೇಕೆಂಬ ಆಸೆ ಅವಳಿಗೆ ಹುಟ್ಟುತ್ತಿತ್ತು. ಮರುಕ್ಷಣ ಅವಳ ನಿರ್ಧಾರ ಕುಸಿದು ಬಿಡುತ್ತಿತ್ತು. ಅವಳಿಗೆ ಮದುವೆಯಾಗಬೇಕೆಂಬ ಗಂಡನ ಜೊತೆ ಮೆರೆಯಬೇಕೆಂಬುದೇ ಅವಳ ಅಪೇಕ್ಷೆ ಆಗಿತ್ತು. ಅತ್ತೆ ತಂದೆ ಹೇಳಿದ ಮೇಲಂತೂ ಚಂದ್ರಮೋಹನೇ ತನ್ನ ಗಂಡ ಎಂದು ತಿಳಿದಳು. ತಾನು ಡಾಕ್ಟರ್ ಹೆಂಡತಿ ಎಂದು ಬೀಗುತ್ತಿದ್ದಳು. ನನಗೇನು ಕಾಲೇಜ್ಗೆ ಸೇರೋಕೆ ಇಷ್ಟವಿಲ್ಲ, ನೀವು ಇಷ್ಟಪಟ್ಟರೆ ಸೇರ್ತೀನಿ, ಒಳ್ಳೆ ಹುಡುಗಿ, ನಿನ್ನ ಓದಿಗೆ ನನ್ನ ಅಗತ್ಯವೇನು, ಓದಿದ್ರೆ ವ್ಯಥೆ ಏನೂ ಇಲ್ಲ. ಮಾವ ನಿನ್ನ ಮದುವೆ ಮಾಡೋ ವೇಳೆಗೆ BA ಮುಗಿಸಬಹುದು. ಈಗ ಪ್ರತಿಯೊಬ್ಬರೂ ಓದಿರಬೇಕು. ಈಗಿನ ಗಂಡುಗಳು ಓದಿರೋ ಹುಡುಗಿಯನ್ನೇ ಕೇಳ್ತಾರೆ. ಕಣ್ಮಣಿ ಚಂದ್ರಮೋಹನನ್ನು ದಿಟ್ಟಿಸಲು, ಎಂಥ ಸುಂದರ ಶಾಂತಮೂರ್ತಿ, ಇವನನ್ನು ಹೇಗೆ ಪಡೆಯಲಿ, ನಾನು ಹೆಣ್ಣು ಎಷ್ಟು ಮುಂದುವರೆದರೂ ಅವನಿಗೆ ಇದರ ಗಮನವೇ ಇಲ್ಲ, ಇವನನ್ನು ಹೇಗೆ ಸೆಳೆಯಲಿ ಎಂದು ಯೋಚಿಸಿದ್ದಳು. ಚಂದ್ರಮೋಹನ್ ವಾಚ್ ನೋಡಿಕೊಂಡು ಅವನು ಮೇಲಕ್ಕೆದ್ದು ಟವಲನ್ನು ಹೆಗಲ ಮೇಲೆ ಹಾಕಿಕೊಂಡು ಬಾತ್ರೂಮ್ಗೆ ಹೋದ. ಮುಖ ತೊಳೆದು ಬಂದ ಚಂದ್ರಮೋಹನ್ ಕನ್ನಡಿಯ ಮುಂದೆ ನಿಂತು ಕ್ರಾಫ್ ಬಚ್ಚಿಕೊಳ್ಳುತ್ತಿದ್ದ. ಕಣ್ಮಣಿ ಅವನ ಹಿಂದೆ ಬಂದು ನಿಂತು ಮೆಲ್ಲಗೆ ನುಡಿದಳು. ಬೇಗ ಬಂದುಬಿಡ್ತಿರಲ್ಲ ಬಾವ, ನಾನು ಕಾಯ್ತಾ ಇರ್ತೀನಿ. ಇವಳ ಯಾಕೆ ತನಗಾಗಿ ಕಾಯಬೇಕು, ತಾನೇಕೆ ಬೇಗ ಬರಬೇಕು, ಅವನೆಂದು ಒಂದೂ ಗೊತ್ತಾಗಲಿಲ್ಲ. ಬಾಚಣಿಗೆಯನ್ನು ತೆಗೆದಿಟ್ಟು ಬಟ್ಟೆ ಬೀರು ಬಳಿ ಬಂದು ಕಣ್ಮಣಿ ನಿಂತೇ ಇದ್ದಳು. ಕಣ್ಮಣಿ, ಯಾಕೋ ಬಾಯಾರಿಕೆ, ಒಂದು ಲೋಟ ಕಾಫಿ ತಗೊಂಡು ಬಾ ಎಂದವನೇ ಅವಳು ಹೋಗುವುದನ್ನೇ ಕಾಯ್ತಾ ಇದ್ದ. ಅವಳು ಹೋದ ಮೇಲೆ ಬಾಗಿಲು ಅಗಳಿ ಹಾಕಿ ಉಳುಪು ಧರಿಸಿ ಶೂ ಹಾಕಿಕೊಂಡು ಹೊರಗೆ ಬಂದು ಕುಳಿತ. ಕಾಫಿ ತಂದ ಕಣ್ಮಣಿ ಕಡೆ ನೋಡಿದಂತೆ ಕುಳಿತ. ಅವಳೇ ಹೇಳಿದಾಗ ತೆಗೆದುಕೊಂಡು ಕುಡಿದು ಲೋಟವನ್ನು ಕೆಳಗಿಟ್ಟು ಹೊರಟು ನಿಂತ. ಕೋಣೆಯಲ್ಲಿ ಮಲಗಿದ ತಾಯಿಗೆ ಹೇಳಿ ಶೆಡ್ನಿಂದ ಕಾರನ್ನು ತೆಗೆದು ಹೊರಟು ಬಿಟ್ಟ. ಕಣ್ಮಣಿ ಕಡೆ ನೋಡಲೂ ಇಲ್ಲ, ಹೇಳಲೂ ಇಲ್ಲ. ಅವಳಿಗೆ ಅಳುವೇ ಬಂದು ಬಟ್ಟಿತ್ತು. ಕೂತ್ಕೊಂಡು ಮನಸ್ಸು ಸಮಾಧಾನ ಆಗುವಷ್ಟು ಅರ್ಥಳು. ಡಾಕ್ಟರ್ ಸಂಜೀವ್ ಬಾಗಿಲಲ್ಲೇ ನಿಂತು ಕಾಯುತ್ತಿದ್ದರು. ಅವನು ತೋರುತ್ತಿರುವ ಆತ್ಮೀಯತೆ ಹಿಂದೆ ಏನೋ ಉದ್ದೇಶ ಇರಬೇಕು ಎಂದು ಚಂದ್ರಮೋಹನ್ಗೆ ಅನಿಸಿತು. ಮನೆ ಚಿಕ್ಕದಾಗಿದ್ದರೂ ಚೊಕ್ಕಟವಾಗಿತ್ತು. ಅವನು ಮಾತಿನಿಂದಲೇ ಊಹಿಸಿಕೊಂಡನು ಚಂದ್ರಮೋಹನ್ ಸಂಜೀವನದು ಬಾಡಿಗೆ ಮನೆ ಎಂದು. ಸಂಜೀವನನ್ನು ತನ್ನ ಕೋಣೆಗೆ ಚಂದ್ರಮೋಹನನ್ನು ಕರೆದೊಯ್ದ. ಅವನು ಒಳಗೆ ಬರುವಾಗಲೇ 6 ಕಣ್ಣುಗಳು ಅವನೆಡೆಗೆ ನಿರೀಕ್ಷಿಸಿದ್ದು ಅವನ ಗಮನಕ್ಕೆ ಸರಿ ಬಂದಿತು. ಸಂಕೋಚವಾಯಿತು ಚಂದ್ರಮೋಹನ್ಗೆ. ಸಂಜೀವ್ ಬರೀ ಸ್ನೇಹದ ಪರದೆಯಲ್ಲಿ ತನ್ನನ್ನು ಆಹ್ವಾನಿಸಲಿಲ್ಲ ಎಂಬುದು ಚಂದ್ರಮೋಹನ್ಗೆ ತಿಳಿಯಲು ಬಹಳ ಹೊತ್ತು ಬೇಕಾಗಿರಲಿಲ್ಲ. ಕೇಸರಿ ಬಾತ್, ವೆಜಿಟೇಬಲ್ ಬಾತ್, ಬೋಂಡಾ ಇವೇ ಬಹಳವೆನಿಸಿತು ಚಂದ್ರಮೋಹನ್ಗೆ. ಇವಳು ನನ್ನ ತಂಗಿ ರಾಧಿಕಾ ಅಂತ, ಗ್ರಾಜ್ಯುಯೇಷನ್ ಮುಗಿಸಿಕೊಂಡು ಮನೆಯಲ್ಲೇ ಇದ್ದಾಳೆ, ಸಂಗೀತದಲ್ಲಿ ಬಹಳ ಆಸಕ್ತಿ ಎಂದು ತನ್ನ ತಂಗಿಯನ್ನು ಪರಿಚಯ ಮಾಡಿಕೊಟ್ಟರು. ಚಂದ್ರಮೋಹನ್ ಮುಗುಳು ನಗುತ್ತಾ ಸಹಜವಾಗಿ ಕೈ ಮುಗಿದ. ಗೆಳೆಯನ ಆಮಂತ್ರಣದ ಅರ್ಥ ಅವನಿಗೆ ಈಗ ಸರಿಯಾಗಿ ಹೊಳೆಯಿತು. ಅವನಿಗೆ ನಗು ಬಂತು. ಹೆಣ್ಣು ಎತ್ತವರು ಯುವಕರನ್ನು ವರನ ದೃಷ್ಟಿಯಲ್ಲಿ ನೋಡುತ್ತಾರೆ ವಿನಃ ಅವನಿಗೆ ಮದುವೆ ಆಗಿದೆಯೋ ಇಲ್ವೋ ಎಂದು ಯೋಚಿಸುವುದೇ ಇಲ್ಲ. ರಾಧಿಕಾ ಅಣ್ಣನಂತೆ ಎಂತರವಾದ ಹುಡುಗಿ, ಅಷ್ಟೇನು ಬಿಳುಪಿಲ್ಲದಿದ್ದರೂ ಕಪ್ಪಲ್ಲ, ಕಣ್ಣು ಮೂಗು ಬಾಯಿ ಲಕ್ಷಣವಾಗೇ ಇತ್ತು. ಅವಳು ಬಹಳ ಸಣ್ಣಕ್ಕಿದ್ದರೂ ಅವಳ ಮೈಕಟ್ಟಿಗೆ ಅಂದೊಂದು ಕುಂದಾಗಿತ್ತು. ಚಂದ್ರಮೋಹನ್ಗೆ ಆ ವಾತಾವರಣದಲ್ಲಿ ಉಸಿರುಕಟ್ಟದ್ದಾಯಿತು. ಹೊರಡು ಆತರ ತೋರಿದ ಸಂಜೀವ್. ನಮ್ಮ ಸೋದರ ಮಾವ ಅವರೆಲ್ಲ ಬಂದಿದ್ದಾರೆ, ಬೇಗ ಹೋಗಬೇಕು. ಸಂಜೀವ್ ಇನ್ನೂ ಸ್ವಲ್ಪ ಹೊತ್ತು ಇರು ಎಂದರು. ಬಲವಂತ ಮಾಡಿದರು. ಚಂದ್ರಮೋಹನ್ ಇರಲಿಲ್ಲ. ಬೀಳ್ಕೊಡಲು ಕಾರಿನ ಹತ್ತಿರ ಬಂದಾಗ ಗೆಳೆಯನಿಗೆ ಹೇಳಿದ ಚಂದ್ರಮೋಹನ್, ಸಂಜೀವ್ 1 ನಿಮಿಷ ಬಾ, ಹೀಗೆ ಬೇಗ ಹಿಂತಿರುಗಿ ಬಿಡುವೆಂತೆ. ಸಂಜೀವ್ ಬಟ್ಟೆ ಬದಲಾಯಿಸಿ ಬರಲು ಒಳಗೆ ಹೋದಾಗ ಕಿಟಿಕಿಯಲ್ಲಿ ತನ್ನನ್ನು ನೋಡುತ್ತಿದ್ದ ರಾಧಿಕಳನ್ನು ಕಂಡ. ಅವಳ ಕಣ್ಣುಗಳಲ್ಲಿ ಬಯಕೆ ಕುಣಿಯುತ್ತಿತ್ತು. ಇವಳ ಪ್ರಭಾಳಿಗಿಂತ 1-2 ವರ್ಷ ದೊಡ್ಡವಳಿರಬೇಕೆಂದುಕೊಂಡ. ಸಂಜೀವ್ ಬಂದ ಕೂಡಲೇ ಕುಳಿತು ಮೇಲೆ ಕಾರ್ ಸ್ಟಾರ್ಟ್ ಮಾಡಿದ. ಕಾರು ನಿಧಾನವಾಗಿ ಸಾಗುತ್ತಿತ್ತು. ಸಂಜೀವ್, ನಾನು ನಿಮ್ಮನ್ನು ನಿರಾಶೆಪಡಿಸಬೇಕಾಗಿದೆ. ನನ್ನನ್ನು ನೀವು ಮದುವೆಯಾಗದ ಗಂಡು ಎಂದು ತಿಳಿದಿರಬಹುದು. ಆ ನಿನ್ನ ಎಣಿಕೆ ಸುಳ್ಳಾದರೆ ತುಂಬ ಸಂತೋಷ. ನಾನು ಬರೀ ಗೃಹಸ್ಥ ಅಲ್ಲ, ಒಂದು ಮಗುವಿನ ತಂದೆ. ಚಂದ್ರಮೋಹನ್ ಮಾತು ಕೇಳಿದ ಕೂಡಲೇ ಸಂಜೀವನ ಮುಖ ವಿವರಣವಾಯಿತು. ಅವನನ್ನು ಕಂಡಾಗಿನಿಂದ ಅವನು ಮನಸ್ಸಿನಲ್ಲಿ ಮಂಡಿಗೆ ಮೆಲ್ಲುತ್ತಿದ್ದ. ಚಂದ್ರಮೋಹನ್ ಸರಳ ಸ್ವಭಾವ ಕಂಡು ಅವನು ವರದಕ್ಷಿಣೆ ಅಪೇಕ್ಷಿಸುವುದಿಲ್ಲ ಎಂದು ನಂಬಿದ. ಅವನು ಗಂಭೀರ ವ್ಯಕ್ತಿತ್ವವನ್ನು ಕಂಡು ರಾಧಿಕಳ ನಿರಾಕರಿಸಲಾರ ಎಂದುಕೊಂಡಿದ್ದ. ಈಗ ಅವನಿಗೆ ನುಂಗಲಾರದಾಯಿತು. ಚಂದ್ರಮೋಹನ್ ಕಾರನ್ನು ಪಕ್ಕದಲ್ಲಿ ನಿಲ್ಲಿಸಿ ಗೆಳೆಯನ ಕೈ ಹಿಡಿದು, ನನಗೊಬ್ಬ ತಮ್ಮನಾದರೂ ಇದ್ದಿದ್ರೆ ನಾನು ನಿನ್ನನ್ನು ನಿರಾಶೆಪಡಿಸುತ್ತಿರಲಿಲ್ಲ. ಏನೋ ಮಾಡೋದು, ಈ ವಿಷಯದಲ್ಲಿ ನಾನು ಬಹಳ ದುರದೃಷ್ಟವಂತ ಎಂದ. ಏನು ಪರವಾಗಿಲ್ಲ ಮಿಸ್ಟರ್ ಮೋಹನ್, ವಿಷಯ ತಿಳಿಯದೆ ಆಶಾಸೌಧ
ಶಬ್ದ ಕಟ್ಟಿದ್ದು ನನ್ನದೇ ತಪ್ಪು ಎಂದು ಕಾರಿನಿಂದ ಇಳಿದೇ ಬಿಟ್ಟ. ಚಂದ್ರಮೋಹನ್ ಏನೂ ಹೇಳಿದರೂ ಕೇಳದೆ ಚಂದ್ರಮೋಹನ್ ಕಾರು ಮನೆ ಕಡೆ ತಿರುಗಿತು. ಪ್ರಭಾ ನನ್ನ ಜೊತೆ ಇದ್ದಿದ್ದರೆ ಬೇರೆಯವರೆಲ್ಲ ಹೀಗೆ ತಿಳಿದುಕೊಳ್ಳುವುದು ಅವಕಾಶವೇ ಇರ್ತಾ ಇರಲಿಲ್ಲ. ಅವಳ ನೆನಪೇ ಅವನನ್ನು ವಿಚಿತ್ರ ವೇದನೆಗೆ ಈಡು ಮಾಡಿತು. ಪ್ರಭಾಳ ತಿಂಗಳ ಬಾಣಂತನ ಮುಗಿಯುವ ವೇಳೆಗೆ ಲಕ್ಷ್ಮೀಪತಿಗಳು ರಿಟೈರ್ಡ್ ಆಗಿ ಮನೆಗೆ ಸೇರಿದರು. ಅವರಿಗಂತೂ ಬೇಸರವಿರಲಿಲ್ಲ. ಸದಾ ಮಗುವನ್ನು ಆಡಿಸ್ತಾ ಕುಡಿಸುತ್ತಿದ್ದರು. ದಿನಗಳು ಕಳೆದಂತೆ ಪ್ರಭಾ ಯೋಚನೆ ಭಾರದಿಂದ ಕುಗ್ಗಿದಳು. ಹಿಂದೆ ಹಳ್ಳಿಯಿಂದ ಬರುತ್ತಿದ್ದ ಅಲ್ಪ ಸ್ವಲ್ಪ ಕಾಳುಗಡ್ಡಿ ಈಗ ಸಂಪೂರ್ಣವಾಗಿ ನಿಂತು ಹೋಯಿತು. ಅವರುಗಳೆಲ್ಲ ಜಮೀನಿನ ಒಡೆಯರು ತಾವೇ ಎಂದು ಘೋಷಿಸಿಕೊಂಡರು. ಇದ್ದ ಮನೆ ಪೂರ್ಣವಾಗಿ ಬಿದ್ದು ಹೋಗಿತ್ತು. ಆದ್ದರಿಂದ ಯಾವ ಪ್ರಯೋಜನವೂ ಇರಲಿಲ್ಲ. ಪ್ರಭಾ ಇಲ್ಲಿಗೆ ಬಂದ ಮೇಲೆ ಲಕ್ಷ್ಮೀಪತಿಗಳು ಸಂಬಳ ಯಾವುದಕ್ಕೆ ಸಾಲುತ್ತಿರಲಿಲ್ಲ. ಹಿಂದೆ ಕೂಡಿದ್ದ ಅಲ್ಪ ಸ್ವಲ್ಪ ದುಡ್ಡು ಪ್ರಭಾಳ ಆರೈಕೆಯಲ್ಲಿ ಬಳಸತೊಡಗಿದರು. ಈಗಂತೂ ಪೆನ್ಷನ್ ಹಣದಲ್ಲಿ ಜೀವನ ನಿರ್ವಹಣೆ ಬಹಳ ಕಷ್ಟವಾಗಿತ್ತು. ಈಗಾಗಲೇ 2 ತಿಂಗಳಿಂದ ಮಂಜುಳಾ ಇಲ್ಲೇ ಇದ್ದಳು. ಮಂಜುಳಾ ತಾಯಿ ಸಹ 1 ತಿಂಗಳು ಇಲ್ಲೇ ಇದ್ದು ಪ್ರಭಾಳ ಬಾಣಂತನ ಮಾಡಿದರು. ಅವರಿಗೆ ಹೋಗುವಾಗ ಲಕ್ಷ್ಮೀಪತಿಗಳು ಸೀರೆ ಹಣವನ್ನು ತಂದಿತ್ತು ಮರ್ಯಾದೆ ಮಾಡಿ ಕಳಿಸಿದರು. ಅವರ ಖರ್ಚಿನ ಸುದ್ದಿ ಪ್ರಭಾಳ ಮುಂದೆ ಎತ್ತಿರಲಿಲ್ಲ. ಆದರೆ ಅದು ಪ್ರಭಾಳ ಅರಿವಿಗೆ ಬಂದಿತ್ತು. ಹೀಗೆ ಸುಮ್ಮನೆ ಕುಳಿತರೆ ಸಾಧ್ಯವೇ ಇಲ್ಲ. ಎಲ್ಲಾದರೂ ಕೆಲಸ ಸೇರಬೇಕು. ಇಂಥ ದೊಡ್ಡ ಬೆಂಗಳೂರಿನಲ್ಲಿ ತನ್ನನ್ನು ಯಾರು ಡಾಕ್ಟರ್ ಚಂದ್ರಮೋಹನ್ ಮಾಡಿದೆ ಎಂದು ಗುರುತಿಸಲಾರರು. ತಾನು ಗ್ರಾಜ್ಯುಯೇಷನ್ ಸಹ ಪೂರ್ತಿ ಮಾಡಿಲ್ಲ. ಅಂಥದ್ರಲ್ಲಿ ಹೀಗಿರೋ ಸ್ಥಿತಿಯಲ್ಲಿ ಹೇಗೆ ಕೆಲಸ ಸಿಗುತ್ತೋ? ಒಂದು ದಿನ ಮಂಜುಳಾ ಬಳಿ ಪ್ರಸ್ತಾಪಿಸಿದಳು. ಮಂಜು, ಈಗ ಏನು ಮಾಡೋದು? ಮಾವನಿಗೆ ಬರೋ ಪೆನ್ಷನ್ನಲ್ಲಿ ದಿನ ಮಾಡೋದೇ ಕಷ್ಟ. ಅದು ಇದು ಅಲ್ಲದೆ ಇವನ ಭವಿಷ್ಯದ ಯೋಚನೆ ಮಾಡಬೇಕು. ಏನು ಮಾಡೋದು ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ಅದಕ್ಕೆ ನಾನು ಆಗಲೇ ಯೋಚಿಸಿದ್ದೇನೆ. ನಮ್ಮ ಕ್ಲಾಸ್ ಮೇಟ್ ಆಗಿದ್ದ ಜಗದೀಶನನ್ನು ನೀನು ಬಲ್ಲೆ, ಅದೇ ಬುಕ್ವಮ್ ಈಗ MA ಮುಗಿಸಿ ಕೆಲಸ ಇಲ್ಲದೆ ಅಲೆದಾಡ್ತಾ ಇದ್ದಾನೆ. ನಾವು 3 ಜನ ಸೇರಿ ಯಾಕೆ ಒಂದು ಟ್ಯುಟೋರಿಯಲ್ಸ್ ಓಪನ್ ಮಾಡಬಾರ್ದು? 7th ನಿಂದ PUC ವರೆಗೂ ಮಾಡೋದು. ಜಗದೀಶ್ ಒಳ್ಳೆ ಬುದ್ಧಿವಂತ ಹುಡುಗರ, ಬರೋದು ಏನು ಕಷ್ಟ ಆಗೋಲ್ಲ. ಆದರೆ ಬಿಲ್ಡಿಂಗ್ ಸಿಗಬೇಕು, ಅದಕ್ಕೆ ಕೂಡ ಅಡ್ವಾನ್ಸ್ ಕೊಡಬೇಕು ಅಷ್ಟೇ. ಮೊದಲೇ ಜಗದೀಶನೊಡನೆ ಮಾತನಾಡಿ ನಿರ್ಧಾರಕ್ಕೆ ಬಂದಿದ್ದ ಮಂಜುಳಾ ಹೇಳಿದಳು. ಮಂಜುಳಾ ಹೇಳಿದ್ದು ಪ್ರಭಾಳಿಗೆ ಇಡಿಸಿತು. ಬೇರೆಯವರ ಬಳಿ ಹೋಗಿ ಕೆಲಸಕ್ಕೆ ಅಲೆದಾಡೋಕ್ಕಿಂತ ಮೊದಲು ಕಷ್ಟವಾದರೂ ಆಮೇಲೆ ಪರವಾಗಿಲ್ಲ ಎಂದು ಯೋಚಿಸಿದಳು. ನೀನು ಹೇಳೋದು ಒಳ್ಳೆಯ ವಿಷಯನೇ. ಹೇಗೋ ರಿಟೈರ್ಡ್ ಆದಾಗ ಬಂದ ದುಡ್ಡಿದೆ. ಜಗದೀಶ್ಗೆ ಮನೆಗೆ ಹತ್ತಿರ ಭಾಗ ಮತ್ತು ಹುಡುಗರು ಬರೋ ಅಂತ ಬಿಲ್ಡಿಂಗ್ ಹುಡುಕು ಅಂತ ಹೇಳು ಎಂದವಳೆ. ಪ್ರಭಾ ಪ್ರಶ್ನಾರ್ಥಕವಾಗಿ ಮಂಜುಳೆಯ ಕಡೆ ನೋಡಿದಳು. ಮಂಜುಳಾ, ಜಗದೀಶ್ ಏನಾದರೂ ಪ್ರೇಮದ ವ್ಯಾಧಿಯಲ್ಲಿ ಮುಗ್ಗರಿಸಿದ್ದಾರಾ? ಹಾಗೇನಾದರೂ ಆದರೆ ಮಂಜುಳಾ ಅದೃಷ್ಟವಂತಳು. ಜಗದೀಶ್ ತಿನ್ನದಂಥ ಹುಡುಗ. ಯಾಕೆ ಹಾಗೆ ನೋಡ್ತಿದ್ಯಾ? ನಾನೆಲ್ಲೂ ಜಗದೀಶನನ್ನು ಪ್ರೇಮಿಸ್ತಾ ಇದ್ದೇನೋ ಅಂತ ನಿನಗೆ ಅನುಮಾನ ಅಲ್ವಾ? ಅದು ಪೂರ್ತಿ ನಿಜವಲ್ಲ. ಈಗ ನಮ್ಮ ಸಂಸಾರಕ್ಕೆ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡಲೇಬೇಕು. ಇಷ್ಟು ದಿನ ಹೀಗಿರೋದು, ಡಾಕ್ಟರ್ ಆಗೋದು ನನ್ನ ಹಣೆಯಲ್ಲಿ ಬರೆದಿಲ್ಲ ಎಂದು ನಿಟ್ಟಿಸಿರು ಬಿಟ್ಟಳು. ಅಂದಿನ ಸಂಜೆಯ ಮಂಜುಳಾ ಹೋಗಿ ಜಗದೀಶನನ್ನು ಕರೆತಂದಳು. ಅವನು ಅಂದಿಗೂ ಇಂದಿಗೂ ಒಂದೇ ತರಹ ಇದ್ದ. ಅವನಲ್ಲಿ ಯಾವ ಬದಲಾವಣೆ ಕೂಡ ಆಗಿರಲಿಲ್ಲ. ಕಣ್ಣಿಗೆ ಕನ್ನಡಕ, ಬಿಳಿ ಪೈಜಾಮ, ಜುಬ್ಬ, ಕಾಲೇಜಿಗೆ ಹೋಗುವ ಹುಡುಗನಂತೆಯೇ ಕಾಣಿಸುತ್ತಿದ್ದ. ಮಂಜುಳಾ ಹೇಳಿದಕ್ಕೆಲ್ಲ ತಲೆಯಾಡಿಸುತ್ತಿದ್ದ. ಮೊದಲು ರಾಗ ಹೇಳಿದರು. ಕಡೆಗೆ ಒಪ್ಪಿಕೊಂಡ ಲಕ್ಷ್ಮೀಪತಿಗಳು. ಜಗದೀಶ್ ಹಾಗೂ ಹೀಗೂ ಸುತ್ತಾಡಿ ಮಲ್ಲೇಶ್ವರದಲ್ಲಿ ಒಂದು ಜಾಗ ಹುಡುಕಿದ. ಅದು ಮಹಡಿಯ ಮೇಲೆ ಇತ್ತು. 2 ಸುಮಾರಾದ ಕೋಣೆಗಳು, 100-150 ರೂಪಾಯಿ ಬಾಡಿಗೆ. ಮನೆಗೆ ದೂರವಾದರೂ ಒಪ್ಪಲೇಬೇಕಾಗಿತ್ತು. ಈಗಲೇ ಜಗದೀಶ್ 8-10 ಹುಡುಗರನ್ನು ಸಂಪಾದಿಸಿದ. ಅವರುಗಳೆಲ್ಲ ಅಲ್ಲಿನ ಸುತ್ತಮುತ್ತಲಿನವರೇ. ಜಗದೀಶ್ ತನ್ನ ವಾಸನವನ್ನು ಅಲ್ಲಿಗೆ ಬದಲಾಯಿಸಿಕೊಂಡ. ಪ್ರಭಾ 2 ತಿಂಗಳ ಬಾಣಂತನೆಯಾದರೂ ಜಗದೀಶ್, ಮಂಜುಳಾ ಅವರಿಬ್ಬರೇ ಅಲ್ಲಿನ ಉಪಾಧ್ಯಾಯರು ಎಂದು ನಿಷ್ಕರ್ಷಿಸಿಕೊಂಡು ಶುರು ಮಾಡೇ ಬಿಟ್ಟರು. ಮೊದಲ 2 ತಿಂಗಳು ಬರೀ 150 ಸಂಪಾದನೆ, ಬಾಡಿಗೆನೆ ಮಾತ್ರವಾಯಿತು. ಆದರೂ ಅವರು ಎದೆಗುಂದಲಿಲ್ಲ. ಮಗುವಿಗೆ ಟ್ರಿಪಲ್ ಆಂಟಿಜೆನ್ ಕೊಡಿಸಬೇಕಾದ್ದರಿಂದ ಮಂಜುಳಾ ಪ್ರಭಾ ಮಗುವಿನೊಂದಿಗೆ ಆಸ್ಪತ್ರೆಗೆ ಆಟೋ ಹಿಡಿದುಕೊಂಡು ಬಂದರು. ಅವರ ಮಕ್ಕಳು ಚಿಕಿತ್ಸಾ ವಿಭಾಗದ ಬಳಿ ಕಾದು ಮಗುಗೆ ಇಂಜೆಕ್ಷನ್ ಕೊಡಿಸಿಕೊಂಡು ಬರುವ ವೇಳೆಗೆ 11 ಗಂಟೆ ಆಯಿತು. ಪ್ರಭಾ ಪೂರ್ತಿ ದಣಿದು ಹೋಗಿದ್ದಳು. ಪ್ರಭಾ, ತುಂಬ ಸುಸ್ತಾಗಿ ಬಿಟ್ಟಿದೆಯಲ್ಲ, ಸ್ವಲ್ಪ ಸುಧಾರಿಸಿಕೊ, ಹೋಗೋಣ ಎಂದಳು ಕಳವಳದಿಂದ. ಮಂಜುಳಾ, ಬೇಡ ನಡಿಯೇ ಎಂದು 10 ಹೆಜ್ಜೆ ಸಾಗಿಸಿದವಳಿಗೆ ಒಮ್ಮೆಲೆ ಕಣ್ಣು ತಿರುಗಿ ಬೀಳುವಂತಾಯಿತು. ಸಾವರಿಸಿಕೊಂಡು ಎದ್ದಳು. ಪ್ರಭಾ, ಡಾಕ್ಟರ್ನಾದರೂ ಕೂಗಲೇ? ಬೇಡ ಬಾ ಎಂದು ನಿಧಾನವಾಗಿ ನಡೆದಳು ಮತ್ತು ಅಲ್ಲೇ ಪೇಷಂಟ್ಗಳು ಕೂಡುತ್ತಿದ್ದ ಬೆಂಚಿನ ಮೇಲೆ ಕೂತಳು. ಅವಳನ್ನೇ ಗಮನಿಸುತ್ತಿದ್ದ ಒಬ್ಬ ವೃದ್ಧ ಮುತ್ತೈದೆ ಫ್ಲಾಸ್ಕ್ನಲ್ಲಿ ಕಾಫಿಯನ್ನು ಲೋಟಕ್ಕೆ ಬಗ್ಗಿಸಿ, ತಗೋ, ಮಗುವಿರ ಬಾಣಂತಿ ನೀನು, ಯಾಕೆ ಆಯಾಸ ಮಾಡಿಕೊಂಡು ಬರೋಕೆ ಹೋದೆ ಎನ್ನುತ್ತಾ ಬಲವಂತ ಮಾಡಿ ಪ್ರಭಾಳಿಗೆ ಕೊಟ್ಟರು. ಕಾಫಿ ಕುಡಿದ ಮೇಲೆ ಪ್ರಭಾಳಿಗೆ ಸ್ವಲ್ಪ ಚೇತರಿಕೆ ಆಯಿತು. ತುಂಬ ಉಪಕಾರವಾಯಿತು, ಬರ್ತೀನಿ ಎಂದು ಮೇಲಕ್ಕೆ ಎದ್ದಳು. ಅವರು ಇನ್ನೂ ಸ್ವಲ್ಪ ಹೊತ್ತು ಸುಧಾರಿಸಿಕೊಂಡು ಹೋಗು ಎಂದು ಹೇಳುತ್ತಿದ್ದರು, ಕೇಳಲಿಲ್ಲ. ಮಗು ಮಂಜುಳಾಯ ಭುಜದ ಮೇಲೆ ನಿದ್ದೆ ಹೋಗುತ್ತಿತ್ತು. ಪ್ರಭಾ, ನಿನ್ನ ತೋರಿಸು, ಏನಾದರೂ ಟಾನಿಕ್ ಬರೆಸಿಕೊಳ್ಳುತ್ತೇನೆ. ಅಷ್ಟರಲ್ಲಿ ಬಿಳಿ ಲಾಂಗ್ ಕೋಟ್ ಧರಿಸಿ ಸ್ಟೆಥೋಸ್ಕೋಪ್ ಕುತ್ತಿಗೆ ಹಾಕಿಕೊಂಡು ಮಿರುಗುತ್ತಿದ್ದ ಕರೀಶು ತೊಟ್ಟ ಚಂದ್ರಮೋಹನ ಸುಮುಖನಾಗಿ ಬಂದ. ಇದ್ದ ಪ್ರಭಾಳಿಗೆ ಅನಿರೀಕ್ಷಿತವಾಗಿತ್ತು. ಈ ಸನ್ನಿವೇಶ ಮತ್ತು ಈ ಪರಿಸರದಲ್ಲಿ ತನ್ನ ಗಂಡನನ್ನು ಕಾಣಲು ಕಲ್ಪನೆಯೇ ಅವಳಿಗಿರಲಿಲ್ಲ. ತನ್ನ ಶಕ್ತಿಯನ್ನೆಲ್ಲ ಬಿಟ್ಟು ವೇಗವಾಗಿ ಹೆಜ್ಜೆ ಹಾಕಿ ಕಟ್ಟಡದಿಂದ ಕಾಂಪೌಂಡ್ ಒಳಗೆ ಇಳಿದಳು. ಮಂಜುಳೆ ಹಿಂದುಳಿದಿರುವುದನ್ನು ಸಹ ಅವಳು ಗಮನಿಸಲಿಲ್ಲ. ಮಂಜುಳಾಳ ಹೆಗಲ ಬೇಲಿದ್ದ
ಮಗುವನ್ನು ನೋಡಿದ ಕೂಡಲೇ ಚಂದ್ರಮೋಹನ್ಗೆ ಹೃದಯದ ಆನಂದ ಚೇತನ ಬುಗ್ಗೆಯಾಗಿ ಹರಿಯಿತು. ಇವನನ್ನು ಗಮನಿಸದಂತೆ ಹೋಗುತ್ತಿದ್ದ ಮಂಜುಳಾನ ಕಂಡು ಮೆಲುವಾಗಿ ಕುಗಿದ ಮಂಜುಳಾ ಎಂದು ಅವನ ಮೃದುವಾದ ನುಡಿ ಮಂಜುಳೆಯನ್ನು ತಡೆದು ನಿಲ್ಲಿಸಿತು. ಕೈಚಾಚಿ ಮಂಜುಳೆಯ ಹೆಗಲ ಮೇಲಿದ್ದ ಮಗುವನ್ನು ಎತ್ತಿಕೊಂಡ. ಹೃದಯಕ್ಕೆ ಎತ್ತಿಕೊಂಡು ಕೆಲವು ಕ್ಷಣ ಕಣ್ಮುಚ್ಚಿದ. ಕೂಡಿ ಹೋಗಬೇಕು, ಪ್ರಭಾ ಬಹಳ ಸುಸ್ತಾಗಿದ್ದಾಳೆ ಎಂದು ಕೇಳಲಾರದೆ ಕೇಳಿದಳು. ಚಂದ್ರಮೋಹನ್ ಸ್ವಾರ್ಥರಹಿತ ಶಾಂತಮುಖ ಕಂಡ ಕೂಡಲೇ ಕೋಪ ಮಾಡುವುದಾಗಲಿ ನಿಲ್ಲಿಸುವಾಗಲಿ ಅವಳಿಂದ ಆಗಲಿಲ್ಲ. ನಮ್ಮನ್ನು ದೇವರು ಎಂತಹ ವಿಚಿತ್ರ ಸನ್ನಿವೇಶದಲ್ಲಿ ಇರಿಸಿದ್ದಾನೆ ನೋಡು ಎಂದವನೇ ಮಗುವನ್ನ ಕೆನ್ನೆಗೆ ಮುತ್ತಿಟ್ಟು, ನಿನ್ನ ತಂದೆ ಬಹಳ ನಿರ್ದಯಿಕನು. ರೂಪ ನಿನ್ನಪ್ಪನೇ ಒತ್ತುಕೊಂಡರು, ಗುಣ ಮಾತ್ರ ನಿಮ್ಮಮ್ಮನದೇ ಆಗಿರಬೇಕು. ಪ್ರಭಾ ಬಡವಾಗಿ ಹೋಗಿದ್ದಾಳೆ. ಮಂಜುಳಾಗೆ ಏನೂ ಆಗಲಿಲ್ಲ. ಅವಳಿಗೆ ಒಬ್ಬಳೇ ಹೋದ ಪ್ರಭಾಳ ಬಗ್ಗೆ ಆತಂಕ. ಯಾವುದು ಏನಾದರಾಗಲಿ ಸುರಕ್ಷಿತವಾಗಿ ಅವಳನ್ನು ಮನೆಗೆ ಕರೆದೊಯ್ದರೆ ಸಾಕಪ್ಪ ಎಂದುಕೊಂಡಳು. ಚಂದ್ರಮೋಹನ್ ಮಗುವನ್ನು ಮಂಜುಳೆಯ ಕೈಗಿತ್ತು ನಡೆದೇ ಬಿಟ್ಟ. ಅವನ ಮನದಲ್ಲಿ ದೊಡ್ಡ ಬಿರುಗಾಳಿಯೇ ಇದ್ದಿತ್ತು. ಆ ಬಿರುಗಾಳಿಯಲ್ಲಿ ಅವನು ಪ್ರಭಾ ಮಗ ತೂರಿ ಹೋದಂತೆ ಭಾಸವಾಯಿತು. ವಯಸ್ಸಿಗೆ ತಕ್ಕ ಪ್ರೀತಿ ಪ್ರೇಮ ಆಯಾ ಮನಸ್ಸಿಗೆ ದೊರೆಯಬೇಕು. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯ ಪ್ರೇಮ, ಪ್ರಾಯದಲ್ಲಿ ಮಡದಿಯ ಒಲವು, ಮುದಿ ವಯಸ್ಸಿನಲ್ಲಿ ಮಕ್ಕಳ ಪ್ರೇಮ ಪ್ರತಿಯೊಬ್ಬರಿಗೂ ಅವಶ್ಯಕವಾಗಿರುತ್ತದೆ. ಯಥೇಚ್ಛವಾಗಿ ಮಡದಿಯ ಪ್ರೇಮ ಉಂಡ ಚಂದ್ರಮೋಹನ್ ಇಂದು ವಿರಹಿಯಾಗಿ